ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಹಿಮಾಲಯ ರಿನಲ್ಕಾ ಸಿರಪ್ ಬಗ್ಗೆ. ರಿನಲ್ಕಾ ಸಿರಪ್ ಅಂದ್ರೆ ಏನು, ಅದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವು, ಯಾವ ಕಂಡೀಷನ್ನಾಗ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ, ಎಷ್ಟು ದಿನದ ಮಟ್ಟ ನೀವು ಇದ್ರ ಸೇವನೆ ಮಾಡ್ಬೋದು, ಇದನ್ನು ತಗೊಂಡಾದ್ಮೇಲೆ ನಿಮ್ಗೆ ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಏನೇನಾಗ್ಬೋದು, ಯಾರು ಈ ಸಿರಪ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ರಿನಲ್ಕಾ ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ, ಗ್ರಂಥದಾಗ, ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ಉಲ್ಲೇಖ ಸಿಗಂಗಿಲ್ಲ. ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಡ್ರಗ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬೂಟಿಗಳನ್ನ ಪ್ರಯೋಗ ಮಾಡಿ ತಮ್ಮದೇ ಒಂದು ಹೊಸದು ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರ, ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದರದ್ದು ಮಾಲೀಕಾನ ಹಕ್ಕಿರ್ತೈತೆ. ಅದರ ಸಂಬಂಧಿತ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತೆ ರಿನಲ್ಕಾ ಸಿರಪ್ ತಯಾರು ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಹಿಮಾಲಯದವರು. ಸೊ ಇದನ್ನ ಪ್ರಮುಖತಾಗಿ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗ ಮೂತ್ರ ಮಾಡೋ ಹೊತ್ನ್ಯಾಗ ಬಹಳ ಜಾಸ್ತಿ ಉರಿ ಆಗ್ತೈತಂದ್ರ, ಇಲ್ಲ ನಿಮ್ಮ ಮೂತ್ರಕೋಶದಾಗ ಭಾವ ಬಂದೈತಂದ್ರ, ಇಲ್ಲ ನಿಮ್ಗೆ ಕಾಲ್ಮಡಿ ಮಾಡೋ ಮುಂದೆ ಬಹಳ ಜಾಸ್ತಿ ತ್ರಾಸ ಆಗುತ್ತಂದ್ರ, ಇಲ್ಲ ನಿಮ್ಗ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಕ್ ಕುಂತೈತಂದ್ರ, ಮೂತ್ರನೊಳಗೆ ಇನ್ಫೆಕ್ಷನ್ ಆಗಕ್ ಕುಂತೈತಂದ್ರ, ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಬಹಳ ಜಾಸ್ತಿ ಕಾಲ್ಮಡಿ ಬರ್ತಾವು, ಬಹಳ ಜಾಸ್ತಿ ಕಾಲ್ಮಡಿ ಮಾಡೋ ಮುಂದೆ ಭಗ್ ಭಗ್ ಉರಿತೈತಿ, ಮತ್ತೆ ನಿಮ್ಗೆ ಜ್ವರ ಬರ್ತಾವ, ಜ್ವರದ ಜೊತೆಗೆ ಚಳಿ ಕೂಡ ಸ್ಟಾರ್ಟ್ ಆಗತ್ರಿ. ಮತ್ತೆ ಇಲ್ಲ ನೀವು ಕಾಲ್ಮಡಿ ಮಾಡ್ತೀರ ನೋಡ್ರಿ, ಅದ್ರಾಗ ಏನಾರ ರಕ್ತ ಹೊಂಟೈತಂದ್ರ, ಅದ್ರ ಸಂಬಂಧ ನಿಮ್ಗೆ ಏನಾರ UTI ಸಮಸ್ಯೆ ಆಗಕ್ ಕುಂತೈತಂದ್ರ, ಮತ್ತೆ ಈ ಸಿರಪ್ ನೋಡ್ರಿ ನಿಮ್ಮ ಕಿಡ್ನಿ ಏನಿದೆ ಅದ್ರ ಸ್ವಾಸ್ಥ್ಯ ಕಾಪಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗೆ ಯುರೆಥ್ರೈಟಿಸ್ ಸಮಸ್ಯೆ ಆಗೈತಂದ್ರೆ, ಯುರೆಥ್ರದಾಗ ಬಾವು ಬರ್ತೈತ್ರಿ, ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಇದನ್ನ ಡಾಕ್ಟರ್ ಬರ್ದು ಕೊಡ್ತಾರ್ರಿ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಮಾತಾಡನ್ರಿ ಈಗ ಇದ್ರದ್ದು ಕೀ ಇಂಗ್ರೀಡಿಯೆಂಟ್ಸ್ ಘಟಕ ದ್ರವ್ಯ ಬಗ್ಗೆ. ಸೊ ನೋಡ್ರಿ, ಪ್ರತಿ 5 ml ಸಿರಪ್ ಏನಿದೆ ಹಿಮಾಲಯ ರಿನಲ್ಕಾದ್ದು, ಸೊ ಅದ್ರೊಳಗೆ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ. ಗೋಕ್ಷೂರ 50 mg, ವರುಣ 50 mg, ಸಾರಿವ 50 mg, ಮುಷ್ಟ 50 mg, ಉಶಿರ 50 mg, ಶತಾವರಿ 50 mg, ತ್ರಿಕಟು 16.50 mg, ಎಲ್ಲ 16.50 mg, ಕ್ಷಾರ ಪರ್ಪಟಿ ಪೌಡರ್ 75 mg. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಇರ್ತಾವ್ರಿ. ಮತ್ತೆ ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಇದು ಲಘುನ ಕೆಡಬಾರ್ದಂತ. ಯಾವಪ್ಪ ಅಂದ್ರೆ ಮಿಥೈಲ್ ಪ್ಯಾರಾಬೇನ್, ಪ್ರೊಪೈಲ್ ಪ್ಯಾರಾಬೇನ್, ಬೋನೋಪೋಲ್, ಮತ್ತೆ ಇದ್ರೊಳಗೆ ಕಲರ್ ಹಾಕಿರ್ತಾರೆ, ಮೆಡಿಸಿನ್ ಮೇಲೆ ಕಲರ್ ಇರ್ತೈತಲ್ಲ ಅದನ್ನು ಕೂಡ ಹಾಕಿರ್ತಾರೆ. ಸೊ ಈ ಸಿರಪ್ ಪ್ರಾಪರ್ಟೀಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ಇರ್ತೈತೆ, ಅಂದ್ರೆ ಬಾವು ಕಡಿಮೆ ಮಾಡೋ ಪ್ರಾಪರ್ಟೀಸ್ ಇರ್ತೈತಿ. ಡೈಯೂರೆಟಿಕ್, ನಮ್ಮ ಮೈಯಾಗ ಎಕ್ಸೆಸಿವ್ ವಾಟರ್ ರಿಟೆನ್ಷನ್ ಆಗಿರ್ತೈತಿ ನೋಡ್ರಿ, ಅದನ್ನ ತೆಗಿಲಿಕ್ಕೆ ಕೆಲಸ ಮಾಡ್ತೈತಿ. ಆಂಟಿ ಮೈಕ್ರೋಬಿಯಲ್ ಹಂಗೆ ಕೆಲಸ ಮಾಡ್ತೈತಿ, ಮೈಕ್ರೋಬ್ ಸಂಬಂಧ ಏನಾರ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಆಂಟಿ ಆಕ್ಸಿಡೆಂಟ್ ಹಂಗೆ ಕೆಲಸ ಮಾಡ್ತೈತಿ, ನಿಮ್ಮ ಮೈಯಾಗ ಏನಾರ ಹಾರ್ಮ್ಫುಲ್ ಕೆಮಿಕಲ್ ಸಂಬಂಧ ಏನಾರ ತ್ರಾಸ ಆಗೈತೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಬನ್ನಿ ಈಗ ತಿಳ್ಕೊಳ್ಳೋಣ ಇದ್ರ ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಮೊದ್ಲ ಮಕ್ಕಳ ಬಗ್ಗೆ ಮಾತಾಡನ್ರಿ. ಯಾರು ವಯಸ್ಸು 6-12 ವರ್ಷ ಮಟ್ಟ ಯಾರ್ದು ಏಜ್ ಐತಿ ಅವ್ರಿಗೆ ನೋಡ್ರಿ, ಡಾಕ್ಟರ್ ಇದನ್ನ 5 ml ಹಿಮಾಲಯ ರಿನಲ್ಕಾ ಸಿರಪ್ ಏನಿದೆ ಇದನ್ನ ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರ್ ಜೊತೆಗೆ ಚಂದಾಗ ನೀವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ದಿನಕ್ಕೆ ನೀವು 3 ಹೊತ್ತು ತಗೋಬಹುದ್ರಿ. 5 ml ಬೆಳಿಗ್ಗೆ, 5 ml ಮಧ್ಯಾಹ್ನ, 5 ml ರಾತ್ರಿ, ಊಟ ಆದ್ಮೇಲೆ ಇದನ್ನ ಸೇವನೆ ಮಾಡಬೇಕು. ಈಗ ಅಡಲ್ಟ್ಸ್ ಬಗ್ಗೆ ಮಾತಾಡೋಣ. ಯಾರು ವಯಸ್ಸು 12 ವರ್ಷಕ್ಕಿಂತ ಜಾಸ್ತಿ ಇದೆ, ಅವರು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅವ್ರು ನೋಡ್ರಿ 10 ml ಹಿಮಾಲಯ ರಿನಲ್ಕಾ ಸಿರಪ್ ಅನ್ನು ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು 3 ಹೊತ್ತು ತಗೋಬಹುದ್ರಿ. 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ, ಊಟ ಆದ್ಮೇಲೆ ಸೇವನೆ ಮಾಡಬೇಕು. ನಿಮ್ ಡಾಕ್ಟರ್ ಯಾವ ರೀತಿ ಇಲ್ಲ ನಿಮ್ಗೆ ತಗೊಳಕ್ ಹೇಳಕ್ ಅಂತಾರ ಆ ರೀತಿ ಕೂಡ ನೀವು ಇದ್ರ ಸೇವನೆ ಮಾಡಬಹುದು. ಈಗ ಮಾತಾಡೋಣ ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಯಾವಾಗ ಟ್ರೀಟಿಂಗ್ ಡಾಕ್ಟರ್ ಕಡೆ ಹೋಗ್ತೀರಿ ಅವ್ರು ನಿಮ್ದು ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲ್ ಎಕ್ಸಾಮಿನ್ ಮಾಡ್ತಾರ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರ, ಇನ್ಫೆಕ್ಷನ್ ಲೆವೆಲ್ ನೋಡ್ತಾರ, ಮತ್ತೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ನಿಮ್ಗೆ ಬರೆದು ಕೊಡ ಅಂತಾರೆ. ಅದು ಬಹಳ ಮೇನ್ ಆಗುತ್ತೆ. ಸೊ ಅವ್ರು ನಿಮ್ಗೆ ಎಷ್ಟು ದಿನ ಇದ್ರ ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಈ ಸಿರಪ್ ನೀವೇನಾರ ಉಪಯೋಗ ಮಾಡಂತೀರಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಏನೇನಾಗ್ಬೋದು. ಸೊ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್ಸ್.
ಬನ್ನಿ ಈಗ ತಿಳ್ಕೊಳ್ಳೋಣ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಯಾರು ಈ ಸಿರಪ್ ಅನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಸಿರಪ್ ಘಟಕ ದ್ರವ್ಯ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅದು ಯಾವ್ದರ ಘಟಕ ದ್ರವ್ಯಲಿಂತ ನಿಮ್ಗೆ ಎಲರ್ಜಿ ಇತ್ತಂದ್ರೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ತಾಯಂದ್ರ ಯಾರದಾರ ಅವರು, ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ನೋಡ್ರಿ, ಅವ್ರು ಇದನ್ನ ನಿಮ್ ಡಾಕ್ಟರ್ ಸಲಹೆ ಇರ್ಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಹಿಮಾಲಯ ರಿನಲ್ಕಾ 100 ml ಬಾಟಲ್ ಏನೈತೆ ನೋಡ್ರಿ, ಇದು ನಿಮ್ಗೆ 85 ರೂಪಾಯಿ 85 ರೂಪೀಸ್ನಾಗ ಸಿಗ್ತೈತಿ. 200 ml ಬಾಟಲ್ ನಿಮ್ಗ 160 ರೂಪೀಸ್ನಾಗ ಸಿಗ್ತೈತ್ರಿ ಹಿಮಾಲಯ ರಿನಲ್ಕಾ ಸಿರಪ್. ಈಗ ಇದ್ರ ಅವೈಲಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ ನಿಮ್ ಕಡೆ ನೋಡ್ರಿ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿಗೆ ಹೋಗಿ ತಗೋಬಹುದ್ರಿ. ಸುಲಭ ರೀತಿ ಅಂತ ನಿಮ್ಗೆ ಇದು ಸಿಗ್ತೈತಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.